ನಾನು ಇವತ್ತು ನಿನ್ನ ಬಿಡಲ್ಲ ಕಣೆ. ನಿನಗಿದೆ ಇವತ್ತು. ನಾನು ನಿನ್ನ ಅತ್ತೆ ಕಣೆ, ನನ್ನ ಮೇಲೆ ಕೈ ಮಾಡ್ತೀನಿ ನೀನು. ನಿನಗೈತಲ್ಲ ಇವತ್ತು. ಅತ್ತೇನ ಇಲ್ಲ ಏಸು ಗೊತ್ತೇನ? ನಾನು ಹೋದ್ರೆ ಹೋಗ್ಲಿ ಅಂತ ಸುಮ್ಮನಿದ್ರೆ ನಿಂದು ದಬ್ಬಾಳಿಕೆ ಜಾಸ್ತಿ ಆಯ್ತು ನನ್ನ ಮೇಲೆ. ಏನು ಸುಮ್ಮನೆ ಇದೀನಿ ಅಂತ ನೀನು? ಹೋಗಿ ವರದಕ್ಷಿಣೆ ಕಿರುಕುಳ ಕೊಡ್ತಾರಂತೆ ಹೋಗಿ ನಾನು ಕಂಪ್ಲೇಂಟ್ ಕೊಟ್ಟಿದ್ರೆ ಜೈಲಲ್ಲಿ ಹೋಗಿ ಕುತ್ಕೊಂತೆ ಊಟಕ್ಕೆ. ಲೈನಲ್ಲಿ ಇಟ್ಕೊಬೇಕಾಗುತ್ತೆ ತಟ್ಟೆ ಇಟ್ಕೊಂಡು. ನೆನ್ಪಿಟ್ಕೊ, ನೀನು ಜಾಸ್ತಿ ಓವರಾಗಿ ಮಾಡಬೇಡ ನನ್ನ ಹತ್ರ. ನಮ್ಮ ಏನೋ ವಯಸ್ಸಾಗಿದೆ, ನನ್ನ ತಂದೆ ತಾಯಿನ ಹೆಂಗೆ ನೋಡ್ಕೊಬೇಕಂತ ಇದ್ರೆ ನೀನು ಜಾಸ್ತಿ ಓವರಾಗಿ ಮಾಡ್ತಿದ್ಯಾ. ನಿನಗೆ ಇನ್ನೂ ಇರು ಬಿಸಿ ಇವಾಗ ಹೆಂಗೆ ಬಿಡ್ತೀನಿ ನೋಡು. ಏನೇ ಮುದುಗಿ, ಉಸಿರು ಬಿಡ್ತೀಯಾ? ಈ ಕಾಲ್ ನಂಗೆ ಲೊಟಕ್ ಅಂತ ಮುರಿದು ಬಿಡ್ತೀನಿ ಉಸಿರು ಪಸರು ಬಿಟ್ರೆ. ನಾನು ಸುಮ್ಮನೆ ಇದ್ದಷ್ಟು ನೀನು ಜಾಸ್ತಿ ಓವರಾಗೆ ಮಾಡ್ತಿದ್ಯಾ. ಇನ್ನೊಂದು ಸುಮ್ಮನೆ ಇರಲ್ಲ. ಜಾಸ್ತಿ ಮಾತಾಡಿದ್ರೆ ಕೈ ಕಾಲು ಮುರಿದು ಮೂಲೆಯಲ್ಲಿ ಕುಣಿಸ್ಬಿಡ್ತೀನಿ. ಏನ ನಾನು ನಿನ್ನ ಅತ್ತೆ, ನನಗೆ ಹೊಡಿತೇನೆ ನೀನು? ಬಿಡ ನನ್ನ ಕಾಲು ಬಿಡ ನೋತಿದೆ. ನನ್ನ ಮಗ ಬರಲಿ ನಿನಗೆ ಐತೆ ಇವತ್ತು. ನಿನ್ಗೆ ಹೆಂಗೆ ಬಿಡಿಸ್ತೀನಿ ನೋಡು. ಬಿಡ ನನ್ನ ಕಾಲು. ಅಯ್ಯೋ ನನ್ನ ಕಾಲು ಹಿಡ್ಕೊಂಬಿಟ್ಟವಳಲ್ಲಪ್ಪ, ಕಾಲೆಲ್ಲ ನೋತಿದ್ದೆ. ಅದು ನನ್ನೇ ಹೊಡೆದವಳು. ಬರ್ಲಿರು ನನ್ನ ಮಗ ಇವತ್ತು ನಿನ್ಗೆ ಐತಿದೆ. ಬರ್ಲಿ ನಿನ್ನ ಮಾತು ಕೇಳ್ಕೊಂಡು ಜಾಸ್ತಿ ಮಾಡಕ್ ಬಂದ್ರೆ ಇದೆ ನೋಡು ಮಾರಿ ಹಬ್ಬ. ಇಷ್ಟು ದಿನ ನಾನು ಸುಮ್ಮನೆ ಸಾಕಾಯ್ತು ನನಗೆ. ಇನ್ನೊಂದು ಸುಮ್ಮನೆ ಇರಲ್ಲ. ಒಬ್ಬೊಬ್ರಿಗೂ ಇಳಿಸ್ತಾ ಇರೋದೆ ಕೊಬ್ಬು. ಅಯ್ಯೋ ಬಿಡ ನನ್ನ ಕಾಲು. ಅಯ್ಯೋ ಇವಳು ಪಾಯಿಗೆ ಮಣ್ಣಕ್ಕ ಅತ್ತೆ ಅಂತ ನಾವು ನೋಡಿದೆ. ನನ್ನ ಕಾಲು ಹಿಡ್ಕೊಂಡು ಹಿಂಗೆ ತಿರುತ್ತಾಳಲ್ಲಪ್ಪ, ನೋವು ಬೇರೆ ಇರೋಕೆ ಆಗ್ತಾ ಇಲ್ಲ. ಬಿಡ ನನ್ನ ಕಾಲು. ಇದೇನಾ ನಿಮ್ಮಮ್ಮ ಹೇಳ್ಕೊಟ್ಟಿರೋದು? ಬಿಡೆ. ಮತ್ತೆ ಮಾತಾಡ್ತೀನಿ ನಮ್ಮಪ್ಪ ನಮ್ಮಮ್ಮನ ಬಗ್ಗೆ. ಇಷ್ಟು ಕೊಟ್ಟರೆ ನಿಂಗೆ ಬುದ್ಧಿ ಬಂದಿಲ್ಲಲ್ಲ? ಬಿಡ್ತೀನಿ ನೋಡು. ಇನ್ನೂ ಐತೆ ನಿನಗೆ. ಅಯ್ಯಯ್ಯೋ ಕಾಪಾಡ್ರಪ್ಪ ಯಾರನ. ನನ್ನ ಇಷ್ಟೊತ್ತು ಕಂಡಿದ್ದ ಕನಸ ಇಲ್ಲ ನಿಜನಾ? ನೋಡಕ್ಕೆ ಮೂಗಾಗಿದ್ಲು. ಅವಳು ನನ್ನ ನೋಡಿದ್ಲ. ಇಲ್ಲಾಂದ್ರೆ ನಾನು ಅದೇ ಥರ ಕನಸು ಕಾಣ್ತಾ ಇದ್ನ. ಯಾವುದಕ್ಕೂ ಕೈ ಚೀಟಿ ನೋಡ್ಕೊಳ ನೀರು. ಇದು ಕನಸು ಕಂಡಿರೋದು ನಾನು. ಅವಳು ನಂಗೆ ಹೊಡಿಯೋ ಥರ. ಯಾವುದಕ್ಕೂ ನಾನು ಹುಷಾರಾಗಿರ್ಬೇಕಪ್ಪ. ಅವಳು ನಂಬಕ್ಕಾಗಲ್ಲ. ಆಮೇಲೆ ಕನ್ಸಲ್ಲಿ ಬಂದು ಹೊಡೆದಂಗೆ ರಿಯಲಾಗಿ ಹೊಡಿತಾಳೆ, ಹೇಳೋಕ್ಕಾಗಲ್ಲ. ಯಾವುದಕ್ಕೂ ನಾನು ಸ್ವಲ್ಪ ಹುಷಾರಾಗಿ ಇರಬೇಕು. ಜಾಸ್ತಿ ಏನೂ ಮಾತಾಡೋದು ಬೇಡಪ್ಪ. ಆಮೇಲೆ ಹಗಲು ಕನಸು ನಿಜ ಆಗುತ್ತೆ ಅಂತಾರೆ. ಹಗಲಲ್ಲಿ ಮಲ್ಕೊಂಡಿದ್ದೆ. ಆಮೇಲೆ ನಿಜ ಆದರೆ ಅಷ್ಟೇ ನನ್ನ ಕತೆ. ಏನೋ ಅವಳನ್ನ ಭಯ ಪಡಿಸ್ಕೊಂಡು ಎದುರಿಸ್ಕೊಂಡು ಹೆಂಗೋ ಒಂದು ಕಾಲ ನುಗ್ತಾ ಇದ್ದೀನಿ. ಇನ್ನು ಅವಳ ಕೈಲಿ ಒಂದ್ಸತಿ ಓದೇ ತಿಂದರೆ ಅಷ್ಟೇ, ನನಗೆ ಯಾವ ಮರ್ಯಾದೆನೂ ಇರಲ್ಲ. ಸ್ವಲ್ಪ ಹುಷಾರಾಗೇ ಇರಬೇಕು. ಈ ಚಳಿಗೆ ಕಿವಿಲಿ ಗಾಳಿ ಹೋಗಿ ಅಮ್ಮಮ್ಮ ಈ ವಯಸ್ಸಾದ್ಮೇಲಂತೂ ಈ ಚಳಿಗೆ ತಡೆಯೋಕೆ ಆಗಲ್ಲ. ಯಾವುದೋ ಒಂದು ಕ್ಯಾಪ್ ಸಿಕ್ತು ಬಿಡು, ಹಾಕೊಂಡ್ರೆ ಆಯಿತು. ಯಾವ್ದಾದ್ರೆ ಏನು ಒಂದೊಂದು ಚಳಿ ಆಗೋದಿದ್ರೆ ಸಾಕು ನನಗೆ. ಏನು ಚಳಿ, ಹೊರಗಡೆ ಹೋಗೋಕ್ಕೂ ಆಗ್ತಾ ಇಲ್ಲ. ಮಳೆ ಬೇರೆ ಬೀಳ್ತೈತೆ ಅಮ್ಮಮ್ಮ. ಬೆಚ್ಚಗೈತೆ ಇವಾಗ. ಈ ಕ್ಯಾಪ್ ಹಾಕ್ಕೊಂಡಿರೋಕ್ಕೆ, ಕಿವಿ ಎಲ್ಲ ಕ್ಲೋಸ್ ಮಾಡ್ಕೊಂಡಿರೋಕ್ಕೆ ಇವಾಗ ಸ್ವಲ್ಪ ಬೆಚ್ಚಗೈತೆ. ಈ ಟಿ ವಿನ ನೋಡೋಣಂದ್ರೆ ಈ ಟಿ ವಿ ಬೇರೆ ರಿಪೇರ್ ಆಗಿ ಕೂತೈತೆ. ಅಂಗಡಿ ತಗೊಂಡು ಕೊಟ್ಟ ರವಿ ತಂದೇ ಇಲ್ಲ. ಇನ್ನು ಕೇಳಿದ್ರೆ ಇರಮ್ಮ ಕಾಸಿಲ್ಲ, ತಗೋಬರ್ತೀನಿ ಅಂದ್ಕೊಂಡೆ ಅವನು. ಹೋಗ್ಲಿ ಈಚೆ ಹೋಗಿ ಮಾತಾಡೋಣ ಅಂದರೆ ಎಲ್ಲಿ ಮಳೆ ಬಿಟ್ಟರಲ್ಲ ಈಚೆ ಹೋಗಿ ಏನಾರ ಒಂದು 4 ಜನ ಮಾತನಾಡು ಮಾತಾಡೋಣ ಅನ್ನೋಕ್ಕೆ ಒಳಗಡೆನೇ ರಂಗಾಗೈತೆ. ಅಯ್ಯೋ ಹೋಗಿ ಏನು ಮಾಡೋದು. ಸೋಪ ಕೂಡ ಹಾಕ್ಸಿಲ್ಲ. ಈ ನೆಲ ಮೇಲೆ ಕುತ್ಕೊಂಡ್ರೆ ಜಿಲ್ ಅಂತೈತೆ. ಈ ಮಳೆ ಬೀಳೋದಕ್ಕೂ ಈ ಚಳಿಗೂ ಏನಾರ ಬಜ್ಜಿ ಗಿಜ್ಜಿ ತಿಂದರೆ ಚೆನ್ನಾಗಿರ್ತೈತೆ. ನನ್ನ ಕೈಲಿ ಮಾಡೋಕ್ಕಾಗಬೇಕಲ್ಲ. ಸೊಸೆ ತಂದಿರೋದೇನಕ್ಕೆ ಅವಳಿಗೆ ಹೇಳೋಣ ಬಿಡು. ಉಮಾ ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು, ನೆಲವ ಬಿಟ್ಟು ನೀರ ಮೇಲೆ ಬಂಡೆ ಹೋಗದು, ನಿನ್ನ ಬಿಟ್ಟು ನನ್ನ ಬಿಟ್ಟು ನಿನ್ನ ಜೀವನ ಸಾಗದು. ಉಮಾ ಈ ಮುದುಕಿ ನೆಮ್ಮದಿ ಒಂದು ಹಾಡಾಡಕ್ಕೂ ಬಿಡಲ್ಲ. ಯಾವ ನೋಡಿದ್ರು ಮೇ ಅಂತ ಕುಯ್ಕೊಂಡೇ ಇರ್ತೈತೆ. ಈ ಮುದುಕಿದ ಒಂದು ದೊಡ್ಡ ತಲೆನೋವು ನನಗೆ. ಏನು ಅಂತಾನೆ ಗೊತ್ತಿಲ್ಲ, ಬಡ್ಕೊತಾನೇ ಇರುತ್ತೆ ಯಾವಾಗಲೂ. ಇವತ್ತು ಹೋಗಿಲ್ಲ ಅಂದ್ರೆ ನಾನು ಬಿಡಲ್ಲ ಅನ್ಸುತ್ತಪ್ಪ ಈ ಮುದುಕಿ. ಬಂದೆ. ಹೆಂಗ್ ಕೂತವಳು ನೋಡು ಮುದುಕಿ. ಯಾಕತ್ತೆ ಕರೆದಿದ್ದು? ಏನು ಬೇಕು? ಅದೇನು ಇಲ್ಲಮ್ಮ, ಮಳೆ ಬರ್ತಿತ್ತಲ್ಲ ಅದಕ್ಕೆ ಬಜ್ಜಿ ಏನಾದ್ರು ಮಾಡೋಣ ಅಂತ. ಹೌದಾ? ಸರಿ, ಹಂಗಿದ್ರೆ ಮಾಡಿ. ಮತ್ತೆ ನನಗೂ ಮಾಡಿಕೊಡಿ, ಒಂದು 4-5 ಮಾಡಿ ನನಗೂ. ಏನು ತಮಾಷೆ ಮಾಡ್ತೀವಮ್ಮ? ನಾನು ಮಾಡೋಕ್ಕಾಗ್ತಿದ್ದೇನಮ್ಮ?
ವಯಸ್ಸಾಗೈತೆ. ನೀನು ಮಾಡೋ ಹೋಗಮ್ಮ, ತಿನ್ನೋಣ ಎಲ್ಲರೂ. ಆಹಾ, ಈ ಚಳಿಲಿ ಪಾತ್ರೆ ಮೇಲೆ ಎಲ್ಲ ಪಾತ್ರೆ ಕೊಳ್ಸಿ ಹಾಕ್ತಾರೆ ಸಿಂಕಲ್ಲಿ. ನಾನೆಲ್ಲ ತೊಳ್ಕೊಂಡು ಮಾಡ್ತೀನಿ. ಹೆಂಗೆ ಹೇಳ್ತೀರ ನೋಡಿ ನೀವು. ಕೋಪ ಮಾಡ್ಕೊಂಬೇಡ, ಮಾಡೋಗಮ್ಮ, ತಿನ್ನೋಣ. ನನ್ಗೇನು ಬೇಡ, ನೀವು ಬೇಕಂದ್ರೆ ಮಾಡ್ಕೊಂತೀನಿ. ನೋಡ್ದೆ ಹೆಂಗೆ ಇದೆ ಕತೆ. ನಾನು ಅವಳ ಕೈಲಿ ಮಾಡ್ಸೋಣಂದ್ರೆ ನಾನೇ ಮಾಡ್ಬೇಕಂತೆ, ಅವಳಿಗೂ ಸೇರಿಸಿ. ಹೆಂಗೆ ಹೇಳೋಗ್ತಾಳೆ ನೋಡು. ಒಂದು ಅತ್ತೆ ಅಂತ ಮರ್ಯಾದೆ ಇಲ್ಲ, ಭಯ ಇಲ್ಲ, ಏನಿಲ್ಲ. ಏನೋ ವಸತಿಯಾಗಿ ಸ್ವಲ್ಪ ಅನುಕೂಲವಾಗಿ ನಮಗೆ ಇರೋ ಮನೆಯಿಂದ ಎಂತಂದರೆ ನನ್ನ ಮಗನಿಗೆ ಹೆಲ್ಪ್ ಮಾಡ್ತಾರೆ ಅಂತ ನಾನು ನೋಡಿದ್ರೆ, ಇವಳಂತೂ ನನ್ನ ಮಾತೇ ಕೇಳೋಂಗಿಲ್ಲ. ನನ್ನೇ ಮನೆ ಕೆಲಸ ಮಾಡ್ಬಿಡಂಗೆ ಅವಳೆ. ಹೋಗು, ಏನೋ ಮಾಡಿಸ್ಕೊಂತೀನಿ ಅಂತ ಆಸೆ ಇಟ್ಕೊಂಡಿದ್ದೆ. ಇವಳೆಲ್ಲ ನೋಡಿದ್ರೆ ಇದು ಆಗೋ ಕೆಲಸ ಅಲ್ಲ. ಸುಮ್ಮನೆ ತೆಪ್ಪಗೆ ಬೆಡ್ಶೀಟ್ ಹಾಕೊಂಡು ಮಲ್ಕೊಳೋದೇ ಮೇಲೆ. ಎತ್ತೆ ಅಂತ ನನ್ನ ಮೂಡೆಲ್ಲ ಹಾಳಾಯಿತು. ಯಾವಾಗ ಆಡ್ತಾ ಇದೆ? ಅದೇ ನಿನ್ನ ಬಿಟ್ಟು ನನ್ನ, ನನ್ನ ಬಿಟ್ಟು ನಿನ್ನ ಜೀವನ ಸಾಗುದು. ನಾನು ಇಡೀ ಪ್ರಪಂಚದಲ್ಲೇ ಸಿಕ್ಕಲ್ಲ ಅಂತ ಹುಡುಕಿ ದೊಡ್ಡ ಸೋಂಬೇರಿ ಸೊಸೆ ಅಂತ ಮನೇಲಿ ಕೂಣಿಸ್ಬಿಟ್ಟೆ. ಸೌದೆ ಎಲ್ಲ ಸ್ವಲ್ಪನೇ ಇದೆ. ಹಳಿಂದ್ರೆ ಕೇಳಬೇಕು, ಇನ್ನೂ ಸ್ವಲ್ಪ ತಂದಿಟ್ಕೊಳ್ಳಿ ಅಂತ. ಮಳೆ ಬೇರೆ ಬರ್ತೈತೆ. ಇನ್ನು ಮಳೆಗಿಲೆ ಜೋರಾಗಿ ಇನ್ನೂ ಕಂಟಿನ್ಯೂಸ್ ಆಗಿ ಬಿತ್ಕೊಂಡಿದ್ರೆ ಅಡುಗೆ ಮಾಡೋಕ್ಕೂ ತೊಂದರೆ ಆಗುತ್ತೆ. ನಾವು ಬೇರೆ ಗ್ಯಾಸ್ ಬೇರೆ ಬಳಸಲ್ವಲ್ಲ, ಅದನ್ನು ಇದ್ದಿದ್ರೆ ಹೆಂಗೋ ಆಗಿರೋದು. ಹಳಿನ್ಗೆ ಹೇಳ್ಬೇಕು ತಗೋಬಾ ಅಂತ. ಯಾಕಮ್ಮ ಹಿಂಗೇನು ಹಿಂದಿಂದ ಬಂದು ಹಿಂಗಿರ್ತಿದ್ಯಾ? ನಂಗೆ ಸಡನ್ನಾಗಿ ಭಯನೇ ಆಯಿತು. ಯಾಕೆ ಅಮ್ಮ? ಅದೇ ಬಾಳೆ ಗಿಡ ಹಾಕಿದ್ರಲ್ಲಮ್ಮ ತೋಟ, ಫುಲ್ಲು ಗಾಳಿ ಮಳೆಗೆಲ್ಲ ಎಷ್ಟೊಂದು ಮರ ಎಲ್ಲ ಬಿದ್ದೋಗೈತಂತಮ್ಮ. ಆಮೇಲೆ ಗೊನೆ ಬಲ್ತೇ ಇಲ್ಲಂತೆ, ಪಿಂಜೆ ಅಂಥ ಗೊನೆ ಕೂಡ ಎಲ್ಲ ಕೆಳಗಡೆ ಬಿದ್ದೋಗೈತಂತಮ್ಮ ಎಷ್ಟೊಂದು. ನಿಮ್ಮ ಅಳಿಯಂದ್ರೆ ಫೋನ್ ಮಾಡಿದ್ರು ಏನು ಮಾಡಿದ್ರು ಅಂತ. ಅಪ್ಪನೂ ಇರಲಿಲ್ಲಲ್ಲ, ಫೋನು ಮಾಡಿದೆ ಅಪ್ಪನಿಗೆ, ಯಾಕೋ ಎತ್ತಲಿಲ್ಲ. ಅದಕ್ಕೆ ಏನಮ್ಮ ಮಾಡೋದು? ಅಯ್ಯೋ, ಅದನ್ನೇ ನಂಬ್ಕೊಂಡು ಕೂತಿದ್ರಲ್ಲಮ್ಮ ನಾವು. ಏನೋ ಈ ಸತಿ ಚೆನ್ನಾಗಿ ಬರ್ತೈತೆ ಗೊನೆ ಎಲ್ಲ. ಮಾರ್ಕೆಟ್ಗೆ ಹಾಕಿದ್ರೆ ಒಂದು ಸ್ವಲ್ಪ ದುಡ್ಡು ಬರುತ್ತೆ ಕೈಗೆ, ಏನಾರು ಒಂದು ಮಾಡ್ಬೋದಂದರೆ ಈ ಮಳೆಯಿಂದ ಇದು ಬೇರೆ ಆಯಿತಾ. ಇನ್ನೇನು ಮಾಡೋದು ಬಿಡಮ್ಮ, ದೇವ್ರು ಬಿಟ್ಟಂಗೆ ಆಗ್ತೈತೆ, ಇನ್ನೇನು ಮಾಡೋಕ್ಕಾಗಲ್ಲ. ನಿಮ್ಮಪ್ಪ ಬರಲಿ, ನಿಮ್ಮಪ್ಪನಿಗೆ ಹೇಳಿ ಏನೋ ಒಂದು ಮಾಡೋಣ, ಇನ್ನೇನು ಮಾಡೋದು. ನಮಗಾದ್ರೆ ಇಷ್ಟು ಮಾತ್ರ. ಪಾಪ ಇನ್ನೂ ಎಷ್ಟೊಂದು ಜನ ಮಳೆಯಲ್ಲಿ ನಿಂದು ಜೀವಕ್ಕೆ ಅಪಾಯ, ತಿನ್ನೋಕ್ಕೆ ಊಟ ಇಲ್ಲದೆ, ನೀರಿಲ್ಲದೆ ತುಂಬ ಕಷ್ಟ ಬೀಳ್ತವ್ರಿ ಮಳೆಯಿಂದ. ಬಿಡಮ್ಮ, ದೇವ್ರವನೇ ಕಾಪಾಡ್ತಾನೆ. ಯಾವುದೋ ಇಷ್ಟು ಮಾತ್ರ ಇಟ್ಟವನೇ ದೇವ್ರು, ಬಿಡಮ್ಮ. ಅಮ್ಮ, ನೀನು ಹೇಳಿದೆ ಸರಿನೇ. ಹೆಂಗೋ ನಮ್ಮ ಕಡೆ ಮಳೆ ಬರ್ತಿದೆ, ಆದರೆ ಯಾರಿಗೂ ತೊಂದರೆ ಏನಿಲ್ಲ. ಆದರೂ ಕೂಡ ಪಾಪ ತುಂಬ ಜನ ಈ ಮಳೇಲಿ ಕಷ್ಟ ಬೀಳ್ತವ್ರಮ್ಮ. ಅವ್ರಿಗೆಲ್ಲ ಏನಾದರೂ ನಾವು ಹೆಲ್ಪ್ ಮಾಡೋಣಮ್ಮ. ಅಪ್ಪನಿಗೆ ಹೇಳ್ತೀಯಾ ಏನಾರು ಹೆಲ್ಪ್ ಮಾಡೋಣಮ್ಮ? ತಾಯಿ ಮಾಡೋಣ. ಪಾಪ ಊಟಕ್ಕೆ ಹೋಗಿದ್ದಾಗ ಏನೋ ಒಂದು ನಮ್ಮ ಕೈಯಲ್ಲದಿದ್ದು ಏನೋ ಒಂದು ಹೆಲ್ಪ್ ಮಾಡೋಣ ತಾಯಿ. ಹ್ಞೂನಮ್ಮ, ನೀನು ಅಳಿನ್ಗೆ ಹೇಳ್ತೀನಿ ಬಿಡು, ಅವ್ರೇನೋ ನೋಡಿ ಮಾಡ್ತಾರೆ. ಸರಿ, ಇನ್ನೇನು ಅಡುಗೆ ಮಾಡಬೇಕಾ ಇಲ್ಲ ಮಾಡ್ತಿದ್ದೀಯ ಏನಮ್ಮ? ಇಟ್ಟಿದ್ದೀನಮ್ಮ, ಮಾಡ್ತಿದ್ದೀನಿ. ಒಂದು ಕಡೆ ಅನ್ನ ಮಾಡಿ ಇಟ್ಟಿದ್ದೀನಿ, ಇನ್ನು ಮುದ್ದೆಗಿಡಬೇಕು. ಈ ಕಡೆ ಮಸಾಲೆಗೆಲ್ಲ ರುಬ್ಕೊತಿದ್ದೀನಿ. ಈ ಆನಂದಿನೂ ಮಹಾನು ಅಜ್ಜಿ ಚಿಕನ್ ಸಾಂಬಾರು ಮಾಡು ಅಂತ ಹಿಡ್ದಿದ್ರು. ಸರಿ, ಪಾಪ ಈ ಮಳೆಗಾಲದಲ್ಲಿ ಪಾಪ ಹೆಂಗೋ ತಿನ್ನಲಿ ಅಂತ ಹೇಳಿ ನಿಮ್ಮ ಅಪ್ಪನಿಗೆ ಹೇಳಿ ಬೆಳಗ್ಗೆನೇ 2 ಕೋಳಿ ತರಿಸಿದ್ದೆ ತೋಟದವಿಂದ. ಅದನ್ನೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀನಿ, ಇವಾಗ ಅದನ್ನೇ ಮಾಡಬೇಕು. ಹೌದೇನಮ್ಮ? ಸರಿನಮ್ಮ, ಹಂಗಾರೆ ನೀನೇ ಮಾಡು, ನೀನೇ ಚೆನ್ನಾಗಿ ಮಾಡ್ತೀಯ. ನಾನು ಹೋಗಿ ಬಟ್ಟೆಗಳು ಸ್ವಲ್ಪ ಐತೆ, ಸ್ವಲ್ಪ ಇದ್ದಾಗಲೇ ಅದೇ ಹಾಕ್ಕೊಂಡ್ಬರ್ತೀನಿ. ಈ ಮಳೆ ಇನ್ನೂ ಎಷ್ಟು ದಿನ ಬೀಳುತ್ತೋ ಸರಿಯಾಗಿ ಗೊತ್ತಿಲ್ಲ. ಆಮೇಲೆ ಒಂದು ರಾಶಿ ಸೇರಿಬಿಡುತ್ತೆ. ಹೋಗಿ ಇಲ್ಲೇ ಆ ಸೀಟ್ ಹತ್ರ ಒಣಗಕ್ಕೆ ಬರ್ತೀನಮ್ಮ. ಸರಿ, ಹೋಗಮ್ಮ. ಈ ಮಳೆ ಬಂದರೆ ಬರ್ತಾನೆ ಇರುತ್ತೆ, ಇಲ್ಲಾಂದರೆ ಬರೋದೇ ಇಲ್ಲ. ಹಿಂಗಾದರೆ ರೈತರು ಪಾಪ ಹೆಂಗೆ ಬೆಳೆ ಬೆಳೆಯೋದು? ಇದ್ರನ್ನೇ ನಂಬ್ಕೊಂಡು ಜೀವನ ಮಾಡ್ತಾಯಿರ್ತಾರೆ ಪಾಪ. ರೈತರಿಗೆಲ್ಲ ಜಾಸ್ತಿ ಮಳೆ ಬಂದ್ರೂ ತೊಂದರೆನೇ, ಮಳೆ ಬಂದಿಲ್ಲ ಅಂದ್ರೂ ಕಷ್ಟನೇ. ಪಾಪ ಏನು ಮಾಡೋದು? ದೇವರೇ ನೀನೇ ಕಾಪಾಡಬೇಕಪ್ಪ ರೈತರನ್ನೆಲ್ಲ. ಕರೆಂಟ್ ಹೋಗೋಕ್ಕೆ ಮುಂಚೆ ಮಿಕ್ಸಿಗೆ ಹಾಕೊಂಡ್ಬಿಡ್ಬೇಕು. ಈಗೇನು ಸಾರು ಟೇಸ್ಟ್ ಇರಲ್ಲ ಬಿಡು. ನಾವೆಲ್ಲ ಆಗೆಲ್ಲ ಕಲ್ಲಲ್ಲೇ ರುಬ್ಬಿ ಮಾಡ್ತಾಯಿದ್ರಿ. ಇವಾಗ ಈ ಮಿಕ್ಸಿ ಬೇರೆ ಬಂದೈತೆ. ಈ ಕಲ್ಲಲ್ಲಿ ರುಬ್ಬನ ಅಂದರೆ ಈಗ ನನ್ನ ಕೈಯಲ್ಲಿ ಆಗಲ್ಲ, ವಯಸ್ಸಾಗೈತೆ. ಯಾರು ರುಬ್ಕೊಡ್ತಾರೆ? ಇನ್ನು ಮಿಕ್ಸಿಗೆ ಹಾಕಬೇಕು. ಇನ್ನು ಮಳೆ ಬೇರೆ ಬರ್ತಾನೆ ಐತೆ, ಯಾವಾಗ ತೆಗಿತಾರೋ ಯಾವಾಗ ಒಂದು ಗೊತ್ತಿಲ್ಲ. ಫಸ್ಟ್ ಇದನ್ನು ರುಬ್ಕೊಂಬಿಡೋಣ. ಹಾಯ್ ಫ್ರೆಂಡ್ಸ್, ಈ ಸ್ಟೋರಿ ಇಷ್ಟ ಆಗಿದ್ರೆ, ಈ ಕತೆ ನಿಮ್ಗೆ ಇಷ್ಟ ಆಗ್ತಿದ್ರೆ ವಿಡಿಯೋಗೆ ಲೈಕ್ ಕೊಡೋದು ಮರಿಬೇಡಿ ಫ್ರೆಂಡ್ಸ್. ಮತ್ತು ಹೊಸದಾಗಿ ನೋಡ್ತಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮತ್ತು ಈಗೆಲ್ಲ ಮಳೆ ಎಲ್ಲ ಕಡೆ ತುಂಬಾ ಜಾಸ್ತಿನೇ ಬರ್ತಿದೆ. ಆದಷ್ಟು ಸೇಫಾಗಿ ಹುಷಾರಾಗಿ ಇರಿ ಫ್ರೆಂಡ್ಸ್.
ಮತ್ತು ಜಾಸ್ತಿ ಹೊರಗಡೆ ಎಲ್ಲ ಸುಮ್ಮನೆ ಅಂದರೆ ಕೆಲ್ಸಕ್ಕೆ ಹೋಗೋರು ಪಾಪ ಅವ್ರು ಹೋಗಲೇಬೇಕು, ಏನೂ ಮಾಡೋಕ್ಕಾಗಲ್ಲ, ಜೀವನ ಸಾಗಲೇಬೇಕು. ಈ ಮಳೇಲಿ ಹೊರಗಡೆ ಜಾಸ್ತಿ ಹೋಗೋಕ್ಕೆ ಹೋಗ್ಬಿಡಿ ಫ್ರೆಂಡ್ಸ್. ಎಲ್ಲಿ ಏನು ಅನಾಹುತ ಆಗುತ್ತೋ ಒಂದು ಗೊತ್ತಾಗ್ತಾ ಇಲ್ಲ ಈ ಮಳೆಯಿಂದ. ಆದ್ದರಿಂದ ಸ್ವಲ್ಪ ಹುಷಾರಾಗಿರಿ. ಮನೆಗೇನಾದರೂ ಐಟಮ್ ಬೇಕು ಊಟಕ್ಕೆ ಅಂತಂದರೆ ಮೊದಲೇ ತಂದಿಟ್ಕೊಳ್ಳಿ ಫ್ರೆಂಡ್ಸ್. ಎಲ್ಲರೂ ಸೇಫಾಗಿ ಹುಷಾರಾಗಿ ಇರಿ ಫ್ರೆಂಡ್ಸ್.